ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ 1 ಗಂಟೆಗಳ ಕಾಲ ಸುರ್ಜೇವಾಲಾ ಚರ್ಚೆ ನಡೆಸಿದ್ದಾರೆ. ಅದು ಸಿದ್ದರಾಮಯ್ಯನವರ ನಿವಾಸದಲ್ಲಿ. ಸಾಕಷ್ಟು ನಾಯಕರು ಕೂಡ ಇದ್ರು ಈ ಚರ್ಚೆಯಲ್ಲಿ. ಚರ್ಚೆ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವರಾದಂತಹ ಕೆಜೆ ಜಾರ್ಜ್ ಕೂಡ ಉಪಸ್ಥಿತರಿದ್ರು. ಸಿಎಂ ಜೊತೆಗೆ ಚರ್ಚೆ ಮಾಡಿ ಅದಾದ್ಮೇಲೆ ಅಲ್ಲಿಂದ ಹೊರಟಿದ್ದಾರೆ ಸುರ್ಜೇವಾಲಾ ಅವರು. ಸಂಜೆಯಷ್ಟೇ ಎಲ್ಲ ಊಹಾಪೋಹ ಅಂತ ಸುರ್ಜೇವಾಲಾ ಹೇಳಿದ್ರು. ಏನೇ ನಿರ್ಧಾರ ಇದ್ರು ಪಕ್ಷ ತಿಳಿಸುತ್ತೆ ಅಂತ ಸುರ್ಜೇವಾಲಾ ಹೇಳಿದ್ರು. ನಾನು ಪ್ರತಿ ಕನ್ನಡಿಗನಿಗೆ ಭರವಸೆ ಕೊಡ್ತೀನಿ, ನಾವು ವ್ಯಕ್ತಿಗತ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ನಮ್ಮ ನಿರ್ಧಾರ ಕರ್ನಾಟಕದ ಹಿತಾಸಕ್ತಿಗೆ ಅನುಗುಣವಾಗಿರುತ್ತೆ ಅಂತ ಸುರ್ಜೇವಾಲಾ ಹೇಳಿದ್ರು. ನಿರ್ಧಾರವನ್ನ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಕೈಗೊಳ್ತಾರೆ ಅಂತ ಸುರ್ಜೇವಾಲಾ ಹೇಳಿದ್ರು. ಅದಾದ ಬಳಿಕ ಈ ಚರ್ಚೆ ಆಗಿದೆ. ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆಪ್ತ ಸಚಿವರು ಇದ್ದದ್ದು ಹೌದು. ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಕೆಜೆ ಜಾರ್ಜ್ ಅವರು ಇದ್ರು. 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಆಂತರಿಕವಾಗಿ ಏನು ಚರ್ಚೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಮಾಹಿತಿಗಳಿಲ್ಲ. ಬಟ್ ಇವತ್ತು ಸುರ್ಜೇವಾಲಾ ಅವರು ಮಾತಾಡಿದ್ದಷ್ಟು, ವ್ಯಕ್ತಿಗತ ನಿರ್ಧಾರ ನಾವು ಕೈಗೊಳ್ಳೋದಿಲ್ಲ, ಕರ್ನಾಟಕ ರಾಜ್ಯದ ಹಿತದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡೇ ಒಂದು ನಿರ್ಧಾರ ಕೈಗೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿಯವರು ಚರ್ಚೆ ಮಾಡಿ ಆ ನಿರ್ಧಾರವನ್ನ ಕೈಗೊಳ್ತಾರೆ. ಉಳಿದಿದ್ದೆಲ್ಲ ಊಹಾಪೋಹ ಅನ್ನುವಂಥದ್ದನ್ನ ಸುರ್ಜೇವಾಲಾ ಹೇಳಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗ್ತಾರೆ, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ, ಅಲ್ಲಿಂದ ಸುದ್ದಿಯೊಂದು ಬರುತ್ತೆ. ಅದನ್ನ ಯಾರು ಇದುವರೆಗೂ ಅಧಿಕೃತವಾಗಿ ಒಪ್ಪಿಕೊಂಡು ಇಲ್ಲ, ತಳ್ಳಿ ಹಾಕೂ ಇಲ್ಲ. ಇದರ ಮಧ್ಯೆ ಸುರ್ಜೇವಾಲಾ ಊಹಾಪೋಹ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಾರೆ. ಅದಾದ್ಮೇಲೆ ಏನೇ ನಿರ್ಧಾರ ಇದ್ರು ಪಕ್ಷ ತಿಳಿಸುತ್ತೆ ಅಂತ ಸುರ್ಜೇವಾಲಾ ಹೇಳಿದ್ರು. ಈ ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲೇ ಇಬ್ಬರು ಸಚಿವರ ಜೊತೆಗೆ ಸಿದ್ದರಾಮಯ್ಯನವರೊಟ್ಟಿಗೆ ಸುರ್ಜೇವಾಲಾ ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ಚರ್ಚಿಸಿದ್ದಾರೆ. ನಾಳೆ ಏನು ಅನ್ನೋ ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ಯಾವುದೇ ಅಧಿಕೃತ ಮೂಲಗಳಿಂದ ಇನ್ನು ಪಕ್ಷ ಆಗಲಿ ಸ್ವತಃ ಸಿದ್ದರಾಮಯ್ಯನವರಾಗಲಿ ಅದನ್ನ ಕಡ್ಡಿ ಮುರಿದ ಹಾಗೆ ಅಧಿಕೃತವಾಗಿ ಹೇಳಿಲ್ಲದ ಕಾರಣ. ಆದರೆ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ದಾರೆ. ಇದೆಲ್ಲ ಬೆಳವಣಿಗೆಗಳು ಕುತೂಹಲಕಾರಿಯಾಗೇ ಮುಂದುವರಿತಾ ಇರೋ ಮಧ್ಯದಲ್ಲಿ ಇದೀಗ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರೊಟ್ಟಿಗೆ ಅವರ ನಿವಾಸದಲ್ಲೇ 1 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ನಾವು ಯಾವುದೇ ವ್ಯಕ್ತಿಗತ ನಿರ್ಧಾರ ಕೈಗೊಳ್ಳೋದಿಲ್ಲ, ಪಕ್ಷ ರಾಜ್ಯದ ಹಿತವನ್ನ ಗಮನದಲ್ಲಿ ಇಟ್ಕೊಂಡೇ ನಿರ್ಧಾರಗಳನ್ನ ಮಾಡುತ್ತೆ, ಅದು ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೈಗೊಳ್ಳೋ ನಿರ್ಧಾರ ಅಂತ ಹೇಳಿ